ಚರಂಡಿ ವ್ಯವಸ್ಥೆ ಇಲ್ಲ. ಮಳೆ ಬಂದ್ರೆ ಎಲ್ಲ ಮನೆಗಳಕ್ಕ ನೀರ್ ಬರ್ತೈತೆ, ಏನು ವ್ಯವಸ್ಥೆ ಇಲ್ಲ. ಇದು ಮಳೆ ಬಂದ್ರೆ ಮನೆ ಬಿದ್ದೋಗ ಪರಿಸ್ಥಿತಿ ಇದ್ರೂನು ಎಲ್ಲ ಮನೆಗಳಕ್ಕ ದೂರ್ತೈತೆ, ಯಾರು ಕೇಳಕ್ಕೂ ಬರಲ್ಲ. ಎಲೆಕ್ಷನ್ ಬಂದ್ರೆ ಓಟ್ ಹಾಕಕ್ಕ ಅಕ್ಕ ಅಣ್ಣ ಅಪ್ಪ ಅಂತ ಬರ್ತಾರೆ, ಓಟ್ ಹಾಕ್ಸ್ಕೊಂತಾರೆ, ಗೆಲ್ಲೋವರ್ಗೂ ಹಂಗೆ ಅಂತಾರೆ. ತಿರ್ಗ ಆಮೇಲೆ ಯಾರು ಬರೋದು ಇಲ್ಲ, ಏನು ಎತ್ತ ಅಂತ ತಿರ್ಗ ನೋಡೋದು ಇಲ್ಲ. ಹೋಗಿ ಹೇಳಿದ್ರೆ ಅದೇನು ಅರ್ಜಿ ಹಾಕಿ ಅದಾಕಿ ಇದಾಕಿ ಅಂತಾರೆ. ಹೋಗ್ತಾ ಇರ್ತೀರಿ, ಅರ್ಜಿ ಹಾಕ್ತಾನೆ ಇದ್ದೀರಿ, ಯಾರು ಬಂದು ಇತ್ತು ತಿರ್ಗ ನೋಡಲ್ಲ. ಯಾರನ್ನ ಒಬ್ರೇ ಹೋಗಿ ಕೇಳಿದ್ರೆ ಅದೇನ್ ನಿಮ್ಗೊಬ್ರಿಗೇನ ಚರಂಡಿ ದಾರಿ ಅಂತ ಕೇಳ್ತಾರೆ. ಎಲ್ರು ಹೋದ್ರೆ ಪಾಪ ಬೈಸ್ಕೊಂಡ್ ಬರ್ತಾರೆ. ಜಾಸ್ತಿಗಿಂತ 8 ವರ್ಷದಿಂದ ಬೇಜಾನು ಸೈಡ್ ಆಗಿಂದು ನೀರು ಬಿಡ್ತಾ ಇದೀವಿ ನಾವು. ಅವ್ರ ಸೈಡ್ ಆಗ ಚರಂಡಿ ಇಲ್ಲ ನಮ್ಗ. ಆಚೆಗೆ ಬರ್ತೈತೆ. ನಾವು ಮನೆ ಕಟ್ತಾ ಇದೀವಿ, ಜಾಗ ಬಿಡ್ರಿ ಈ ಕಡೆ ತಿರ್ಗ ನೋಡಲ್ಲ. ಓಟ್ ಎಲೆಕ್ಷನ್ ಮುಗಿಯೋವರೆಗೂ ಬರ್ತಾ ಇರ್ತಾರೆ. ನಾವು ಮಾಡ್ಕೊಡ್ತೀವಿ ಅಂತಾರೆ. ಯಾರು ಬರಲ್ಲ, ನಾವು ಮಾಡ್ಕೊಡ್ತೀವಮ್ಮ ನೀವೇನು ಮಾಡ್ಕೊಡ್ರಿ ಅಂತ ಹೇಳ್ತಾರೆ. ತಿರ್ಗ ಯಾರು ಬರಲ್ಲ. ಹೋಗಿ ಅವ್ರ ಮನೆಗಳಾಗ ಸೇರ್ಕೊಂತಾರೆ. ಅವ್ರ ಸೇಫ್ಟಿ ಅವ್ರು ನೋಡ್ಕೊಂತಾರೆ. ನಾವಿಲ್ಲಿ ಏನಾನ ಮಾಡ್ಕೊಳ್ಬಹುದು. ಇಲ್ಲಿ ಅವು ಮನೆಗಳ 2 ಸರಿ ಬಂದೈತಣ. ನಾವ್ ಏನು ಮಾಡ್ಬೇಕು? ಮಕ್ಳು ಚರಂಡಿ ನೋಡಿದ್ರೆ ಈ ತರ ಐತೆ, ದಾರಿ ನೋಡಿದ್ರೆ ಈ ತರ ಐತೆ. ಇವಾಗ ಮೇನ್ ರೋಡ್ ಹಿಂಗೈತೆ, ನಮ್ಗೆ ನೀರು ಎಲ್ಲೋ ಮನೆಗಳ ಹತ್ರ ಅವ್ರವ್ರ ಸೌಲಭ್ಯ ಮಾಡ್ಕೊಂತಾರೆ. ನಮ್ ಒಳಗ್ ಹೋಗ್ಲಾ? ತಿರ್ಗ ನಾನೆಷ್ಟು ನೀನೆಷ್ಟು ಅಂತ ಇಲ್ಲಿ ಅವ್ರ ಮನೆಗಳ ಹತ್ರ ಪಾರ್ಕ್, ನಮ್ಮ ಮನೆಗಳ ಹತ್ರ ಮಾಡ್ತೀರಿ ಅಂತಾರೆ. ತಿರ್ಗ ಪಂಚಾಯತಿ ಹತ್ರ ಹೋಗ್ತೀರಿ, ನಾವು ಸ್ಟ್ರೈಕ್ ಮಾಡ್ತೀರಿ. ಎಲ್ಲಾನು ಸರಿ ಹೋಗ್ತೀವಿ, ಸ್ಟ್ರೈಕ್ ಮಾಡ್ತೀವಿ. ಚರಂಡಿ ಎಲ್ಲ ಸವಲತ್ತು ಆಗ್ಬೇಕು ನಮ್ಗ. ನಮಸ್ತೆ, ನನ್ನ ಹೆಸರು ಮಹಬೂಬ್ ಪಾಷಾ. ಜಗಮಕೋಟೆ 4ನೇ ಬ್ಲಾಕು, 6ನೇ ಬ್ಲಾಕು, 3ನೇ ಬ್ಲಾಕು ಎಲ್ಲ ಕಮಿಟ್ಮೆಂಟ್ ಇದೆ. ಚರಂಡಿ ವ್ಯವಸ್ಥೆ ಇಲ್ಲ. ಚರಂಡಿ ಗಬ್ನಾಥ, ಡೆಂಗಿ ಜ್ವರ ಬರ್ತದೆ. ಚರಂಡಿ ರೋಡು ಇಲ್ಲ, ನೀರು ಸರಿಯಾಗಿ ಸವಲತ್ತಿಲ್ಲ, ಏನೋ ಅನುಕೂಲನೂ ಇಲ್ಲ. ಹೇಳಿದ್ರೆ ಚರಂಡಿಗಳ ವ್ಯವಸ್ಥೆನೂ ಇಲ್ಲ. ಡ್ರೈನೇಜು, ಇನ್ನೊಂದು ಚರಂಡಿ, ಸಿಸಿ ಏನೂ ಇಲ್ಲ. ರೋಡು ನೋಡ್ತಾ ಇದ್ದೀರಾ, ಹಾವುಗಳು ಚೇಳುಗಳು ಎಲ್ಲ ಇದೆ. ಡೆಂಗಿ ಜ್ವರ ವಾರಕ್ಕೆ ಒಂದೊಂದ್ಸರಿ ಬರ್ತದೆ. ಏನೋ ಚರಂಡಿನಲ್ಲಿ ವ್ಯವಸ್ಥೆನೇ ಇಲ್ಲ ಹೋಗೋದಕ್ಕೆ ಬರೋದಕ್ಕೆ. ಗ್ರಾಮ ಪಂಚಾಯತಿಯಿಂದ ನಾವು ಎಷ್ಟೇ ಸರಿ ಕೇಳಿದ್ರು ಏನೋ ಅದಕ್ಕೆ ರೆಸ್ಪಾನ್ಸ್ ಇಲ್ಲ. ಚರಂಡಿ ಇಲ್ಲ, ನೀರಿಲ್ಲ, ವ್ಯವಸ್ಥೆ ಇಲ್ಲ, ರೋಡ್ ಇಲ್ಲ. ಎಲ್ಲಾದ್ರೂ ಅಕಸ್ಮಾತ್ ಜೋರಾಗಿ ಮಳೆ ಬಂದ್ರೆ ಮನೆಗಳು ಬೀಳ್ತಾ ಇರ್ತದೆ, ವ್ಯವಸ್ಥೆ ಇಲ್ಲ ಹೋಗಕ್ಕೆ ನೀರು. ಇಷ್ಟೇ, ಇದೆಲ್ಲ ಕೇಳ್ಕೊಂಡ್ರೆ ಬೇಕಾದ್ರೆ ನಮ್ ಪಬ್ಲಿಕ್, ನಮ್ ಬ್ಲಾಕ್ ಅವರು ಎಲ್ಲ ಇದಾರೆ. ಎಲ್ಲಾರ್ಗು ವ್ಯವಸ್ಥೆ ಇಲ್ಲ. ಹಾವುಗಳು ಬೇಜಾರಿದೆ. ಏನೋ ನೈಟು ಗಬ್ನಾಥ ಆ ಪಿಕ್ಚರ್ ನೋಡ್ರಿ, ಬೇಕಾರೆ ಆ ವಿಡಿಯೋ ನೋಡ್ರಿ. ಅಲ್ಲಿ ಊಟ ಎಲ್ಲ ಬಂದ್ರೆ ಮನೆಗಳ ಹತ್ರ ದೂರ ಇವಾಗೂ 2 ಹಾವುಗಳು ಬಂದಿದೆ. ಏನೋ ನೈಟು ಕರೆಂಟು ಲೈಟು ಇಲ್ಲ. ಬೇಕಾದ್ರೆ ಲೈಟು ಇಲ್ಲ, ಬೇಕಾದ್ರೆ ಅಂಟ ಇಲ್ಲ. 4 ದಿನಕ್ಕೆ ಹಾಕೊಂಡು ಹೋಗ್ತಾರೆ, ಬಿಲ್ ಮಾಡ್ತಾರೆ, ಮನೆಗಳಲ್ಲಿ ಇರ್ತಾರೆ ಅವ್ರು ಅಷ್ಟೇ, ಇನ್ನೇನು ಮಾಡಲ್ಲ. ಒಂದ್ಸರಿನೂ ನೋಡಿಲ್ಲ. ಏನೋ ಗ್ರಾಮ ಪಂಚಾಯತಿಯಿಂದ PDO ಮೇಡಮ್ ಆಗ್ಲಿ ಇನ್ನೊಬ್ರಾಗ್ಲಿ ನೋಡಿಲ್ಲ. ಇದಕ್ಕೆ ಇಷ್ಟೆಲ್ಲ ಬೇಜಾರಾಗಿ ನಾವು ನ್ಯೂಸ್ ಇಲ್ಲ. ಡೆಂಗಿ ಜ್ವರಗಳು ಬರ್ತಾನೆ ಇದೆ. ಒಬ್ಬರ ಮನೆ ಬಿಟ್ರೆ ಇನ್ನೊಬ್ಬರ ಮನೆ ಇದೇ ಕಾಯಿಲೆ. ಏನೋ ಆಸ್ಪತ್ರೆಗಳಿಗೆ ಓಡಾಡ್ತಾನೆ ಇದಾರೆ ಜನ. ಮೈ ಕೈ ನೋವು, ಈ ನೋವು, ಆ ನೋವು ಅಂತ ಹೇಳ್ಬಿಟ್ಟು. ಆದ್ರೂ ಇಷ್ಟೇ ಇದು ಕಾಯಿಲೆ ಕಸ ಬಂದ್ರು ಯಾರು ಬಂದು ನೋಡ್ತಾ ಇಲ್ಲ. ಬಂದು ಮಾಮೂಲಿ ಗೆದ್ದಾಗ ಮಾತ್ರ ನೋಡ್ತಾರೆ ಅಷ್ಟೇ. ಆಮೇಲೆ ತಿರ್ಗೇ ನೋಡಿಲ್ಲ. ನೋಡಿ ಬೇಕಾದ್ರೆ ವಿಡಿಯೋ ಮಾಡಿ ಎಲ್ಲ ಇದೆ ಕಣ್ಮುಂದೆನೆ. ಏನೋ ಅಷ್ಟೇ. ಪರಿಹಾರ ರೂಪದಲ್ಲಿ ಕೊಟ್ರೆ ನಿಮ್ಮಷ್ಟು ಯಾರು ಇಲ್ಲ.